ಛತ್ರ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಟದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಯಾವ ಒಂದು ಪ್ಲೇಸ್ಗಳಲ್ಲಿ ಕಲಿವೆ, ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೀಜರ್ ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಇದನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ಯಾವ ಒಂದು ಪ್ಲೇಸ್ಗಳಲ್ಲಿ ಒಂದು ಉದ್ಯೋಗ ಕಲಿವೆ ಅಂತ ನೋಡ್ತಗೋಣ. ಇಲ್ಲಿ ಕೆಳಗಡೆ ಬರೋರು ಒಂದು ರಾಜ್ಯದ ಆಧಾರದ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಬಹುದು ನೀವು ಮೊದಲಾಗಿ ತಮಿಳುನಾಡು, ನಂತರ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಕೇರಳ, ಪುದುಚೇರಿ ಮತ್ತು ಲಕ್ಷದ್ವೀಪದಲ್ಲಿ ಈ ಒಂದು ಹುದ್ದೆಗಳ ಖಾಲಿ ಇರತಕ್ಕಂಥದ್ದು. ಅಂದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಲ್ಲಿ ಖಾಲಿ ಇರುವಂತದ್ದು. ಇನ್ನು ಯಾವ ಒಂದು ಹುದ್ದೆಗಳ ಖಾಲಿವೆ ಜೊತೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ನೋಡ್ತಗೋಣ. ಇಲ್ಲಿ ಕೆಳಗಡೆ ಅವರ ಒಂದು ಪೋಸ್ಟ್ ನ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅಂತ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಪೋಸ್ಟ್ ನೇಮ್ ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟ್ ಅಂತ ಆಗಿರುತ್ತೆ, ಫೈರ್ ಸರ್ವಿಸ್. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 73 ಹುದ್ದೆಗಳು ಕಲಿವೆ. ಇನ್ನೊಂದು ಕ್ಯಾಟಗರಿ ವೈಸ್ ನೋಡ್ತೋದ್ರೆ ಇಲ್ಲಿ ನೋಡಬಹುದು ಮೊದಲಾಗಿ UR ಅಲ್ಲಿ 40 ಹುದ್ದೆಗಳು ಕಲಿವೆ, ಅಂದ್ರೆ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ 40, ಇನ್ನು EWS ಅಲ್ಲಿ 6, ಇನ್ನು OBC ಅವರಿಗೆ 18, ಇನ್ನು SC ಅಲ್ಲಿ 2, ಇನ್ನು ST ಅಲ್ಲಿ 7 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನೊಂದು ಸ್ಯಾಲರಿ ಬಂದ್ಬಿಟ್ಟು 31,000 ರೂಪಾಯಿಂದ 92,000 ರೂಪಾಯಿ ತನಕ ತಿಂಗಳಿಗೆ ನಿಮಗೆ ಇಲ್ಲಿ ಸ್ಯಾಲರಿನೂ ಕೂಡ ಸಿಗ್ತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಇಲ್ಲಿ ಎರಡನೇದಾಗಿ ಜೂನಿಯರ್ ಅಸಿಸ್ಟೆಂಟ್, ಇದು ಆಫೀಸ್ಗೆ ಸಂಬಂಧಪಟ್ಟಂತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 2 ಹುದ್ದೆಗಳು ಮಾತ್ರ ಖಾಲಿವೆ. ಇನ್ನ ಒಂದು ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ 1, ಇನ್ನು OBC ಅವರಿಗೆ 1 ಹುದ್ದೆ ಖಾಲಿದೆ. ಇನ್ನು ಇದಾದ್ಮೇಲೆ ಸಪರೇಟ್ ಆಗಿ ಇಲ್ಲಿ PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ 1 ಹುದ್ದೆ ಖಾಲಿ ಇರತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಟಗರಿ ವೈಸ್ ಎಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೊಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲರಿನೂ ಕೂಡ ಸೇಮ್ ಇರತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಇಲ್ಲಿ ಮೂರದಾಗಿ ಸೀನಿಯರ್ ಅಸಿಸ್ಟೆಂಟ್, ಇದು ಎಲೆಕ್ಟ್ರಾನಿಕ್ಸ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 25 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ UR ಅಲ್ಲಿ 13, EWS ಅಲ್ಲಿ 2, OBC ಅಲ್ಲಿ 4, SC ಅಲ್ಲಿ 4, ಇನ್ನು ST ಅಲ್ಲಿ 2 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಇಲ್ಲಿ ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ 3 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಸ್ಯಾಲರಿ ಬಂದ್ಬಿಟ್ಟು 36,000 ರೂಪಾಯಿಂದ 1,10,000 ರೂಪಾಯಿ ತನಕ ತಿಂಗಳಿಗೆ ನಿಮಗೆ ಇಲ್ಲಿ ಸ್ಯಾಲರಿನೂ ಕೂಡ ಸಿಗ್ತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಇಲ್ಲಿ ಕೊನೆಯದ ಬಂದ್ಬಿಟ್ಟು ಸೀನಿಯರ್ ಅಸಿಸ್ಟೆಂಟ್, ಇದು ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 19 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ UR ಅಲ್ಲಿ 8, EWS ಅಲ್ಲಿ 2, OBC ಅಲ್ಲಿ 4, SC ಅಲ್ಲಿ 3, ST ಅಲ್ಲಿ 2 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಸಪರೇಟ್ ಆಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮತ್ತು PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಇನ್ನು ಸ್ಯಾಲರಿ ಬಂದ್ಬಿಟ್ಟು 36,000 ರೂಪಾಯಿಂದ 1,10,000 ರೂಪಾಯಿ ತನಕ ಇಲ್ಲಿ ತಿಂಗಳಿಗೆ ಸ್ಯಾಲರಿನೂ ಕೂಡ ಸಿಗ್ತಕ್ಕಂಥದ್ದು. ನೀವು ಇಲ್ಲಿ ಯಾವೊಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಇನ್ನ ವಯೋಮಿತಿ ಯಾವ ರೀತಿ ಇರಬೇಕು ಅಂತ ನೋಡ್ತಗೋಣ. ಅದಕ್ಕೂ ಮುಂಚೆ ಇಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 27/12/2023 ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 26/1/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಮೇಲೆ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿ ಬಂದ್ಬಿಟ್ಟು 18ರಿಂದ 30 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು. ಇನ್ನು ಇಲ್ಲಿ ಸಪರೇಟ್ ಆಗಿ SC ಮತ್ತು ST ಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಿಗುತ್ತೆ. ಇನ್ನು OBC ಅಭ್ಯರ್ಥಿಗಳಿಗೆ ಇಲ್ಲಿ 3 ವರ್ಷದ ತನಕ ವಯೋಮಿತಿ ಸಿಗತಕ್ಕಂಥದ್ದು. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ನೋಡ್ತಗೋಣ. ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ಮೊದಲಾಗಿ ಜೂನಿಯರ್ ಅಸಿಸ್ಟೆಂಟ್ ಅಂತ ಕೊಡಿದ್ರೆ ಫೈರ್ ಸರ್ವಿಸ್ ಸಂಬಂಧಪಟ್ಟಂತೆ ಈ ಒಂದು ಪೋಸ್ಟ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಮೊದಲಾಗಿ 10ನೇ ತರಗತಿ ಆಗಿರ್ಬೇಕಾಗುತ್ತೆ. ಇನ್ನು ಇದಾದ್ಮೇಲೆ +3 ಇಯರ್ಸ್ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಡಿಪ್ಲೊಮಾ ಕೂಡ ಆಗಿರಬೇಕು. ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಅಥವಾ ಫೈರ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಸ್ಟ್ರೀಮ್ಗಳಲ್ಲಿ ಯಾವ್ದಾದ್ರು ಒಂದು ಸ್ಟ್ರೀಮ್ ತಗೊಂಡು ನೀವು ಇಲ್ಲಿ ಡಿಪ್ಲೊಮಾದಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ನಿಮ್ಮ ಹತ್ರ ವೆಲ್ಡ್ ಇರತಕ್ಕಂಥ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಇಲ್ಲಿ ನೋಡಿ ನೀವು ನಿಮ್ಮ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಲೈಟ್ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗಿದ್ದು ನಿಮ್ಮ ಹತ್ರ ಇಲ್ಲಿ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಲೈಟ್ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಒಂದು ಲೈಸೆನ್ಸ್ ಬಂದ್ಬಿಟ್ಟು ಇನ್ನು ನೋಟಿಫಿಕೇಶನ್ ಆಗುವ 1 ವರ್ಷದ ಮುಂಚೆನೆ ನೀವು ಒಂದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ತಗೊಂಡಿರ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ 10ನೇ ತರಗತಿ ಆದ್ಮೇಲೆ ಡಿಪ್ಲೊಮಾದಲ್ಲಿ ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ 3 ಸ್ಟ್ರೀಮ್ಗಳಲ್ಲಿ ಯಾವ್ದಾದ್ರು ಒಂದು ಸ್ಟ್ರೀಮ್ ತಗೊಂಡು ಪಾಸ್ ಆಗಿರ್ಬೇಕು. ಇನ್ನ ಅದಾದ್ಮೇಲೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಲೈಟ್ ಮೋಟರ್ ಇದ್ರು ನಡೆಯುತ್ತೆ, ಇಲ್ಲಾಂದ್ರೆ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ನೋಡೋದು ನೀವು ನಿಮ್ದು ಏನಾದ್ರು ಇಲ್ಲಿ ಈ ಒಂದು ಕ್ವಾಲಿಫಿಕೇಶನ್ ಆಗಿದೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ನಿಮ್ದು ಇಲ್ಲಿ 10ನೇ ತರಗತಿ ಆದ್ಮೇಲೆ
ಡಿಪ್ಲೊಮಾ ಆಗಿಲ್ಲ ಅಂದ್ರೆ ನಿಮ್ದು PUC ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೋಡ್ಬೋದು ಇಲ್ಲಿ ಅದನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇದು ಕೂಡ ಸೇಮ್ ಅದೇ ರೀತಿ ನೀವು ಇಲ್ಲಿ ಡಿಪ್ಲೊಮಾ ಮಾಡದೆ PUC ಅನ್ನು ಮಾಡ್ಕೊಂಡಿದ್ರು ಕೂಡ ನಿಮಗೆ ಇಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಲೈಸೆನ್ಸ್ ಇದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಿದ್ರು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಒಟ್ಟಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಇಲ್ಲಿ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಲೈಟ್ ಮೋಟರ್ ಡ್ರೈವಿಂಗ್ ಲೈಸೆನ್ಸ್ ಇದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ನೋಡಿ ನೀವು ಕನಿಷ್ಠವಾಗಿ 2 ವೀಲರ್ ಆದ್ರೂ ನಿಮ್ಮ ಹತ್ರ ಇಲ್ಲಿ ಒಂದು ಲೈಸೆನ್ಸ್ ಇರಬೇಕಂತ ಅವರು ಮೆನ್ಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಲೈಸೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಲೈಸೆನ್ಸ್ ಇದ್ರು ಕೂಡ ನೀವು ಇಲ್ಲಿ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಇನ್ನು ಇದಾದ್ಮೇಲೆ ಎರಡನೇದಾಗಿ ಇಲ್ಲಿ ನೋಡಿ ನೀವು ಫಿಸಿಕಲ್ ಫಿಟ್ನೆಸ್ ಅಂತ ಕೊಡಿದ್ರೆ ಅಂದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಫಿಸಿಕಲ್ ಇರುತ್ತೆ ಅಂತ ಕೆಳಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಹೈಟ್ ಬಂದ್ಬಿಟ್ಟು ಪುರುಷರಿಗೆ ಸಂಬಂಧಪಟ್ಟಂತೆ 167 ಸೆಂಟಿಮೀಟರ್, ಇನ್ನು ಚೆಸ್ಟ್ ಬಂದ್ಬಿಟ್ಟು 81ರಿಂದ ಇಲ್ಲಿ 86 ಸೆಂಟಿಮೀಟರ್ ತನಕ ಚೆಸ್ಟ್ ಕೊಡಬೇಕಾಗುತ್ತೆ. ಇನ್ನು ವೇಟ್ ಬಂದ್ಬಿಟ್ಟು 55 kg ಮಿನಿಮಮ್ ಆಗಿ ಇರಲೇಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಇನ್ನು ವೇಟ್ ಬಂದ್ಬಿಟ್ಟು ಮಿನಿಮಮ್ ಆಗಿ 45 kg ವೇಟ್ ಇಲ್ಲಿ ಬೇಕಾಗುವಂತದ್ದು. ಈ ಒಂದು ಪೋಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಒಂದು ಕ್ವಾಲಿಫಿಕೇಶನ್ ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೈಟ್ ಮತ್ತು ವೇಟ್ನು ಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಎರಡನೇದಾಗಿ ನೋಡೋದು ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂತ ಕೊಡಿದ್ರೆ ಆಫೀಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಗ್ರಾಡ್ಯುಯೇಟ್ ಆಗಿದ್ರೆ ಸಾಕು ಒಂದು ಪೋಸ್ಟ್ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾವುದೇ ಗ್ರಾಡ್ಯುಯೇಟ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಇದಾದ್ಮೇಲೆ ಸೀನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಡಿಪ್ಲೊಮಾದಲ್ಲಿ ನೀವು ಇಲ್ಲಿ ಮುಂದಗಡೆ ಕೊಟ್ಟಿರತಕ್ಕಂಥ 3 ಸ್ಟ್ರೀಮ್ಗಳಲ್ಲಿ ಯಾವ್ದಾದ್ರು ಒಂದು ಸ್ಟ್ರೀಮ್ ನ ತಗೊಂಡು ಪಾಸ್ ಆಗಿರ್ಬೇಕಾಗುತ್ತೆ. ಅಂದ್ರೆ ನೋಡಿದ್ವಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ಅಥವಾ ಟೆಲಿಕಮ್ಯುನಿಕೇಶನ್ ಆಗಲಿ ಅಥವಾ ರೇಡಿಯೋ ಇಂಜಿನಿಯರಿಂಗ್ ಆಗಲಿ ಇಲ್ಲಿ ಕೊಟ್ಟಿರತಕ್ಕಂಥ 3ರಲ್ಲಿ ಯಾವ್ದಾದ್ರು ಒಂದು ತಗೊಂಡು ನೀವು ಇಲ್ಲಿ ಪಾಸ್ ಆಗಿರ್ಬೇಕು. ಇನ್ನು ಜೊತೆಗೆ ಇಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 2 ವರ್ಷ ನಮ್ಮದಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೇಕಾಗುತ್ತೆ. ಆಗಿದ್ರೆ ಮಾತ್ರ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಇದಾದ್ಮೇಲೆ 4ನೇದಾಗ ಬಂದ್ಬಿಟ್ಟು ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಇಲ್ಲಿ ಬಿಕಾಮ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಬಹುದು ನೀವು ಕರೆಕ್ಟ್ ಆಗಿ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೇಕಾಗುತ್ತೆ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂದ್ರೆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಅಥವಾ ಇಲ್ಲಿ ಮುಂದ್ಗಡೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ರೆ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ಅಪ್ಲೈ ಮಾಡಬಹುದಾಗಿರುತ್ತೆ. ಒಂದು ಪೋಸ್ಟ್ ನ ವೈಸ್ ಅವರು ಸೆಪರೇಟ್ ಆಗಿ ಕ್ವಾಲಿಫಿಕೇಶನ್ ಬಗ್ಗೆ ಇಲ್ಲಿ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಆ ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಕೂಡ ಅವರು ಕೆಳಗಡೆ ಕೊಡಿದ್ರೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ಮೊದಲಾಗಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಫಸ್ಟ್ ಮೊದಲನೇ ಹಂತದಲ್ಲಿ CBT ಎಕ್ಸಾಮ್ ಕೂಡ ಇರತಕ್ಕಂಥದ್ದು. ಇಲ್ಲಿ ನೋಡೋದು ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಕೆಳಗಡೆ ಪ್ರತಿಯೊಂದನ್ನು ಕೂಡ ಅವರು ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಒಂದು ಎಕ್ಸಾಮ್ ನಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರತಕ್ಕಂಥದ್ದು. ಇಲ್ಲಿ ನೋಡಿದ್ವಿ ಯಾವ ರೀತಿ ಫಿಸಿಕಲ್ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಕೂಡ ಅವರು ಕೊಟ್ಟಿರತಕ್ಕಂಥದ್ದು. ಇದು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾತ್ರ ಈ ರೀತಿ ಒಂದು ಆಯ್ಕೆ ವಿಧಾನ ಇರುತ್ತೆ. ಇನ್ನು ಇದಾದ್ಮೇಲೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಮೊದಲನೇ ಹಂತದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ. ಇನ್ನೊಂದು ರಿಟನ್ ಟೆಸ್ಟ್ ಆದ ನಂತರ ಇಲ್ಲಿ 2ನೇ ಹಂತದಲ್ಲಿ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಕೂಡ ಇಲ್ಲಿ ಇರತಕ್ಕಂಥದ್ದು. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಮೂರದಾಗಿ ಇಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರೆ ನಿಮಗೆ ಬಂದ್ಬಿಟ್ಟು ಮೊದಲಾಗಿ ಇಲ್ಲಿ ರಿಟನ್ ಟೆಸ್ಟ್ ಇರುತ್ತೆ. ಇಂದು ರಿಟನ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಅವರು ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ರಿಟನ್ ಟೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಕೊನೆಯದಾಗ ಬಂದ್ಬಿಟ್ಟು ಸೀನಿಯರ್ ಅಸಿಸ್ಟೆಂಟ್ ಇದಕ್ಕೂ ಕೂಡ ಸೇಮ್ ಅದೇ ರೀತಿ ಮೊದಲನೇ ಹಂತದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ. ಇನ್ನು ಇದಾದ್ಮೇಲೆ ಎರಡದಾಗಿ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಕೂಡ ಇಲ್ಲಿ ಇರತಕ್ಕಂಥದ್ದು. ನೀವು ಇಲ್ಲಿ ಕಲಿರ್ತಕ್ಕಂಥ ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರು ಕೂಡ ಮೊದಲನೇ ಹಂತದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ. 2ನೇ ಹಂತದಲ್ಲಿ ಆ ಒಂದು ಹುದ್ದೆಯ ಆಧಾರದ ಮೇಲೆ ಅವರು ಆಯ್ಕೆಯನ್ನ ಮಾಡ್ಕೋತಾರ. ಯಾವ ರೀತಿ ಇರುತ್ತೆ ಅಂತ ನಮಗೆ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಇದಾದ್ಮೇಲೆ ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ನೋಡ್ತಗೋಣ. ಇಲ್ಲಿ ಯಾರಿಗೆಲ್ಲ ಒಂದು ಅರ್ಜಿ ಶುಲ್ಕ ಇರ್ತಂದ್ರೆ ಇಲ್ಲಿ ನೋಡಿದ್ವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಅಂದ್ರೆ SC ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಇನ್ನು ಇದಾದ್ಮೇಲೆ PWBD ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮುಖ್ಯ ಉಳಿದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ₹1000 ಅರ್ಜಿ ಶುಲ್ಕ ಇರುತ್ತೆ. ಒಂದು ₹1000 ಅರ್ಜಿ ಶುಲ್ಕವನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ. ಇನ್ನು ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಕೆಳಗಡೆ ಅವರು ಪ್ರತಿಯೊಂದು ಮಾಹಿತಿನೂ ಕೂಡ
ಇವರಾಗಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಒಂದು ಉದ್ಯೋಗಿಯಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 26/1/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನೊಂದು ನೋಟಿಫಿಕೇಶನ್ ಮತ್ತೊಂದು ಅಪ್ಲೈ ಮಾಡೋ ಲಿಂಕ್ ಅನ್ನು ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಸರಿಯಾಗಿ ಓದ್ಕೊಂಡು ಅರ್ಜಿನ ಸಲ್ಲಿಸಿ. ಅದೇ ರೀತಿ ಒಂದು ಮಾಹಿತಿ ವಿಷಯದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಉದ್ಯೋಗಿಯಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.